ಮನುಷ್ಯನ ಬದುಕಿನಲ್ಲಿ ಸಾವಿರಾರು ದಿನಗಳನ್ನು ನಾವು ಕಂಡಿರುತ್ತೇವೆ. ಅದರಲ್ಲಿ ಮರೆಯುವ ದಿನಗಳು ಹಲವು, ಮರೆಯದೇ ಇರುವ ದಿನಗಳು ಕೆಲವು. ಅಂತಹ ಅವಿಸ್ಮರಣೀಯವಾಗಿ ಉಳಿಯುವಂತಹ ದಿವಸಗಳಲ್ಲಿ ಇವತ್ತಿನ ದಿವಸವು ಒಂದು ನನ್ನ ಬದುಕಿನಲ್ಲಿ ಎನ್ನುವ ಹಾಗೆ ಭಾವಿಸ್ತೇನೆ. ಯಾಕೆಂತ ಹೇಳಿದರೆ ಸನ್ಮಾನ, ಗೌರವ, ಪುರಸ್ಕಾರ ಎನ್ನುವಂತಹದ್ದು ಹಲವಾರು ಆಗಿರ್ತದೆ. ಈಗಾಗಲೇ ಸಾವಿರಾರು ಸನ್ಮಾನಗಳನ್ನು ಕಂಡವರನ್ನು. ಆದರೆ ಇಂತಹ ಒಂದು ಪ್ರಶಸ್ತಿಯನ್ನು ಪಡೆಯುವುದು ಜೀವನದಲ್ಲಿ ಮೊಟ್ಟ ಮೊದಲು, ಮತ್ತೆ ಪಡೆಯುವುದಕ್ಕೆ ಸಾಧ್ಯ ಇಲ್ಲ. ಅಂತಹ ಒಂದು ದಿವಸ ಆ ಸಂದರ್ಭವನ್ನು ಒದಗಿಸಿಕೊಟ್ಟಂತಹ ಆ ಕಲಾಮಾತೆಯನ್ನ ಮನಸ್ಸ ಸ್ಮರಿಸುತ್ತಾ, ಈ ಯಕ್ಷಗಾನ ಕ್ಷೇತ್ರಕ್ಕೆ ನಾನು ಬಂದ ಕಾರಣವೇ ಈ ಒಂದು ಪ್ರಶಸ್ತಿಯನ್ನು ಪಡೆಯುವುದಕ್ಕೆ ಸಾಧ್ಯವಾಯಿತು. ಹಾಗಾಗಿ ಯಕ್ಷಗಾನ ಕ್ಷೇತ್ರಕ್ಕೆ ನನ್ನನ್ನು ಕೊಟ್ಟಂತಹ ನನ್ನ ಜನ್ಮದಾತರಿಗೂ ಹಾಗೂ ನಮ್ಮ ಪೂರ್ವಜರಾದಂತಹ ಹರಾಡಿ ಪರಂಪರೆಯ ಮೊಟ್ಟ ಮೊದಲು ಯಕ್ಷಗಾನ ಕ್ಷೇತ್ರದಲ್ಲಿ ರಾಷ್ಟ್ರ ಪ್ರಶಸ್ತಿ ಪಡೆದಂತಹ ಹರಾಡಿ ರಾಮಗಾಣಿಗ ನನ್ನ ಅಜ್ಜ, ಆಮೇಲೆ ಹರಾಡಿ ಕೃಷ್ಣಗಾಣಿಗ, ಹರಾಡಿ ನಾರಾಯಣ ಗಾಣಿಗ, ನನ್ನನ್ನು ಯಕ್ಷಗಾನಕ್ಕೆ ಮೇಳಕ್ಕೆ ಕರೆದುಕೊಂಡು ಹೋದಂತಹ ನನ್ನ ಸೋದರ ಮಾವ ಕೋಡಿ ಶಂಕರ ಗಾಣಿಗ, ಅವರು ಕೂಡ ರಾಜ್ಯ ಪ್ರಶಸ್ತಿ ಪುರಸ್ಕೃತರು. ಇವತ್ತಿನ ಈ ಒಂದು ಗೌರವ ನನ್ನ ಮನೆತನಕ್ಕೆ ಎನ್ನುವ ಹಾಗೆ ನಾನು ಭಾವಿಸ್ತೇನೆ. ಹಾಗೂ ಒಬ್ಬ ಕಲಾವಿದನಾದ ಕಾರಣವೇ ಆ ಕಲಾಮಾತೆ ಅನುಗ್ರಹದಿಂದ ಸಿಕ್ಕಿದಂತಹ ಈ ಭಾಗ್ಯ ಎಂದು ಭಾವಿಸಿ ಸಂದದ್ದು ಆ ಕಲಾದೇವಿಗೆ ಎನ್ನುವ ಹಾಗೆ ಭಾವಿಸುತ್ತಾ ಈ ಒಂದು ಪ್ರಶಸ್ತಿಯನ್ನ ನನಗೆ ಕೊಡಿಸುವಲ್ಲಿ ನನ್ನನ್ನು ಆಯ್ಕೆ ಮಾಡಿದಂತಹ ಯಕ್ಷಗಾನ ಅಕಾಡೆಮಿಯ ಅಧ್ಯಕ್ಷರಿಗೂ ಹಾಗೂ ಸರ್ವ ಸದಸ್ಯರಿಗೂ ಹಾಗೂ ಈ ಯಕ್ಷಗಾನ ಗೌರವ ಪ್ರಶಸ್ತಿಯನ್ನು ಕೊಡಿಸುವಲ್ಲಿ ನನ್ನ ಬಗ್ಗೆ ಸಹಕರಿಸಿದಂತಹ ಎಲ್ಲರಿಗೂ ಅನಂತ ಧನ್ಯವಾದವನ್ನು ತಲೆಬಾಗಿ ನಾನು ಸಲ್ಲಿಸ್ತಾ ಇದ್ದೇನೆ. ಇವತ್ತಿನ ಈ ಗೌರವ ಪ್ರಶಸ್ತಿ ಜೊತೆಯಲ್ಲಿ ಪಾರ್ಥಿಸುವ ಪ್ರಶಸ್ತಿಯನ್ನು ಹಾಗೂ ಬಿಕ್ಕೊಳ್ಳುವಂತಹ ಪ್ರಶಸ್ತಿಯನ್ನು ಪಡೆಯುವಂತಹ ಎಲ್ಲ ಕಲಾವಿದರ ಪರವಾಗಿಯೂ ಅನಂತ ಧನ್ಯವಾದವನ್ನು ಸಲ್ಲಿಸ್ತಾ, ಕೆಲವು ವರ್ಷಗಳ ಈಚೆಗೆ ಯಕ್ಷಗಾನ ಕ್ಷೇತ್ರಕ್ಕೆ ಯಕ್ಷಗಾನಕ್ಕೆ ಪ್ರತ್ಯೇಕವಾದಂತಹ ಅಕಾಡೆಮಿ ಎನ್ನುವಂತಹದ್ದು ಘನ ಸರ್ಕಾರ ವ್ಯವಸ್ಥೆ ಮಾಡಿರುವಂತಹದ್ದು ಬಹಳ ಸಂತೋಷದ ವಿಷಯ. ಯಾಕೆಂತ ಹೇಳಿದ್ರೆ ಮೊದಲು ಅಕಾಡೆಮಿ ಎನ್ನುವಂತಹದ್ದು ಎಲ್ಲ ವಿಭಾಗಕ್ಕೂ ಒಂದೇ ಇದ್ದಿತ್ತು. ಇತ್ತೀಚಿನ ಕೆಲವು 4-6 ವರ್ಷಗಳ ಈಚೆಗೆ ಯಕ್ಷಗಾನಕ್ಕೆ ಪ್ರತ್ಯೇಕವಾದಂತಹ ಒಂದು ಅಕಾಡೆಮಿ ಆದ ಕಾರಣ ಇಂತಹ ಕಾರ್ಯವನ್ನ ಮಾಡುವುದಕ್ಕೆ ಸಾಧ್ಯವಾಯಿತು ಎನ್ನುವ ಹಾಗೆ ನಾನು ಭಾವಿಸ್ತೇನೆ. ಆದ್ದರಿಂದ ಈ ಅಕಾಡೆಮಿಯ ಅಧ್ಯಕ್ಷರಾದಂತಹ ಅವರು ಹಾಗೂ ಎಲ್ಲ ಆ ಸಮಿತಿಯಲ್ಲಿರುವಂತಹ ಪ್ರತಿಯೊಬ್ಬರು ಮುಂದಿನ ದಿನಗಳಲ್ಲಿ ನಮ್ಮಂತಹ ಸಾಮಾನ್ಯ ಕಲಾವಿದರನ್ನು ಗುರುತಿಸುವಂತಹ ಮನಸ್ಸನ್ನು ಮಾಡಲಿ. ಕೇವಲ ಯಕ್ಷಗಾನ ಕ್ಷೇತ್ರ ಮಾತ್ರ ಅಲ್ಲ, ಬೇರೆ ಬೇರೆ ವಿಭಾಗದಿಂದ ಮೂಡಲ್ಪಾಯಿ ಇರಬಹುದು ಆ ಎಲ್ಲ ಕಲಾವಿದರನ್ನು ಬಡಗು, ನಡುಬಡಗು ಹಾಗೂ ಬಡಬಡಗು ಎನ್ನುವಂತಹ ಪರಿಭೇದ ಇಲ್ಲದೆ ಎಲ್ಲರನ್ನೂ ಗುರುತಿಸುವಂತಹ ಕಾರ್ಯ ಇನ್ನು ಮುಂದಿನ ದಿವಸಗಳಲ್ಲಿ ನಡೆಯಲಿ ಎನ್ನುವಾಗ ಹೇಳ್ತಾ ಅವಕಾಶಕ್ಕಾಗಿ ವಂದನೆಯನ್ನು ಸಲ್ಲಿಸ್ತಾ, ಯಕ್ಷಗಾನ ವಿಶ್ವಗಾನ.